श्रीमद्वेदान्तरामानुजमुनिकरुणालब्धवेदान्तयुग्मम् श्रीमच्छ्रीवासयोगीश्वरगुरुपदयोः अर्पितस्वात्मभारम् श्रीमच्छ्रीरङ्गनाथाह्वयमुनिकृपया प्राप्तमोक्षाश्रमं तं श्रीमद्वेदान्तरामानुजमुनिमपरं संश्रये देशिकेन्द्रम्। श्रीमान् वेङ्कटनाथार्यः कवितार्कितकेसरी वेदान्ताचार्यवर्यो मे सन्निधत्तां सदा हृदि। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। त्वयि रक्षति रक्षकैः किमन्यैः त्वयि च रक्षति रक्षकैः किमन्यैः इति निश्चितधीः श्रयामि नित्यं नृहरे वेगवती तटाश्रयं त्वाम्। स्वस्थानेषु मरुद्गणान् नियमयन् स्वाधीन सर्वेन्द्रियः पर्यङ्कस्थिरधारणा प्रकटितप्रत्यङ्मुखावस्थितिः प्रायेण प्रणिपेदुषप्रभुरसौ योगं निजं शिक्षयन् कामानादनुतादशेषजगतां कामासिका केसरी। यस्याभवद्भक्तजनार्तिहन्तुः पितृत्वमन्येष्वविचार्यतूर्णं स्तम्भेऽवतारस्तमनन्यलभ्यं लक्ष्मीं नृसिंहं शरणं प्रपद्ये। अहोबिले गारुडशैलमध्ये कृपावशात् कल्पितसन्निधानं लक्ष्म्या समालिङ्गितवामभागं लक्ष्मीं नृसिंहं शरणं प्रपद्ये। धिरदशिखरिसीम्ना सत्मवान् पद्मयोनेः तुरगसमनवेद्यां श्यामलोहव्यवागगान् कलशजलधिकन्या वल्लरी कल्पशाखी कलयतु कुशलं नः कोऽपि कारुण्यराशिः। दुरदशिखरिसीम्ना सत्मवान् पद्मयोनेः तुरगसवनवेद्यां श्यामलोहव्यवागगान् कलशजलधिकन्या वल्लरी कल्पशाखी कलयतु कुशलं नः कोऽपि कारुण्यराशिः। ಶ್ರೇಯಃಪತಿಯಾದ ಸರ್ವೇಶ್ವರನ ದಿವ್ಯಾನುಗ್ರಹದಿಂದ ಶ್ರೀ ವರದರಾಜನ ವೈಭವವನ್ನು ವೇದಾಂತ ದೇಶಿಕರು ಯಾವ ರೀತಿಯಲ್ಲಿ ವರದರಾಜ ಪಂಚಾಶತ್ತಲ್ಲಿ ಅನುಭವಿಸಿದ್ದಾರೋ ಅದನ್ನು ಯಥಾಮತಿ ಯಥಾಕಾಲ ಕೂಡಿ ಇದ್ದು ಅನುಭವಿಸೋದಕ್ಕೊಂದು ಸೌಭಾಗ್ಯ ದೊರೆತಿದೆ. ಈ ಸ್ತೋತ್ರಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿರುವಂತಹ ಮಹಾನುಭಾವರುಗಳು ವಿಶೇಷವಾಗಿ ಇದರಲ್ಲಿ ಹೇಳಲ್ಪಟ್ಟಂತಹ ವೈಭವಗಳನ್ನೆಲ್ಲ ಬಹಳ ಸುಂದರವಾಗಿ ನಮಗೆ ತಿಳಿಯಪಡಿಸ್ತಾರೆ. ಆ ಅವತಾರಿಕೆಯನ್ನು ಈಗ ಮೊದಲು ಓದಿ ಆನಂತರ ಅದರಲ್ಲಿ ಇರುವಂತಹ ವಿಶೇಷಗಳನ್ನು ಗ್ರಹಿಸೋದು ಪ್ರಯತ್ನ ಮಾಡೋಣ. ನಿಖಿಲಹೇಯ ಪ್ರತ್ಯನೀಕ ಕಲ್ಯಾಣೈಕ ಸಮಸ್ತ ವಸ್ತು ವಿಲಕ್ಷಣ ಅನಂತ ಜ್ಞಾನಾನಂದೈಕ ಸ್ವರೂಪನಾಯ್ ಅಯರ್ವರುಂ ಅಮರರ್ಗಳ್ ಅಧಿಪತಿಯಾನ ಎಂಬೆರುಮಾನ್. ಗದ್ಯದಲ್ಲಿ ಭಗವದ್ ರಾಮಾನುಜರು ಹಾಡಿರುವಂತಹ ವೈಭವವನ್ನು ಇಲ್ಲಿ ಅವತಾರಿಕೆಯಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ. ನಿಖಿಲಹೇಯ ಪ್ರತ್ಯನೀಕ ಕಲ್ಯಾಣೈಕತಾನ ಶ್ವೇತರ ಸಮಸ್ತ ವಸ್ತು ವಿಲಕ್ಷಣ ಅನಂತ ಜ್ಞಾನಾನಂದೈಕ ಸ್ವರೂಪ ಎಂಬುದಾಗಿ ಭಗವಂತನನ್ನು ಕೊಂಡಾಡಿದ್ದಾರೆ ಭಗವದ್ ರಾಮಾನುಜರು. ಅವನು ಯಾರು ಅಂತಂದರೆ ಹೇಯ ಪ್ರತ್ಯನೀಕ. ದೋಷ ಎಂಬುದು ಅವನ ಹತ್ತಿರವೇ ಸುಳಿಯೋಲ್ಲ. ಯಾವ ವಿಧವಾದ ದೋಷವೂ ಅವನನ್ನು ಹತ್ತಿರ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಸ್ವಭಾವತಃ ಹೇಯ ದೂರ ಅವನು ಎಂಬುದನ್ನು ಹೇಳ್ತಾರೆ. ಕಲ್ಯಾಣ ಏಕತಾನ, ಕಲ್ಯಾಣ ಗುಣಗಳಿಗೆ ನೆಲೆಮನೆಯಾಗಿರುವವನು. ಈ ಎರಡನ್ನೂ ಕೂಡ ಉಭಯಲಿಂಗ ಎಂಬುದಾಗಿ ಕರೀತಾರೆ. ಪರಮಪುರುಷನ ಲಕ್ಷಣ ಏನು ಅಂತಂದರೆ ಅಖಿಲಹೇಯ ಪ್ರತ್ಯನೀಕತ್ವ, ಕಲ್ಯಾಣ ಗುಣಾಕರತ್ವ. ಇದೆರಡೂ ಯಾರಲ್ಲಿದೆಯೋ ಅವನು ತಾನೇ ಪರಮಪುರುಷ.
ಹೇಯವಾದದ್ದು ಒಂದೂ ಇರಬಾರದು, ಕಲ್ಯಾಣ ಗುಣಗಳು ಪರಿಪೂರ್ಣವಾಗಿರಬೇಕು. ಹೀಗೆ ಯಾರಲ್ಲಿದೆಯೋ ಅವನೇ ವಿಶೇಷವಾದ ಯೋಗ್ಯತೆ ಉಳ್ಳವನು, ಅವನೇ ಪರಮಪುರುಷ, ಎಲ್ಲರಿಗಿಂತ ಮಿಗಿಲಾದವನು ಅಂತ ಶ್ರುತಿಗಳು ಕೊಂಡಾಡುತ್ತೆ. ತೀದಿಲ್ ಶೀರ್ ತಿರುವೇಂಗಡತ್ತಾನೆಯೇ ಎಂಬುದಾಗಿ ನಮ್ಮಾಳ್ವಾರವರು ಒಪ್ಪಣೆ ಕೊಡಿಸ್ತಾರೆ. ತೀದಿ ಅಂದರೆ ದೋಷವಿಲ್ಲದೆ ಇರುವಂತಹ, ದೋಷದ ಸಂಬಂಧವೇ ಇಲ್ಲದೆ ಇರುವಂತಹ, ಶೀರ್ ಅಂತಂದರೆ ಕಲ್ಯಾಣ ಗುಣ, ಕಲ್ಯಾಣ ಗುಣಗಳೊಂದಿಗೆ ತುಂಬಿರುವಂತಹ ಸ್ವಾಮಿ ತಿರುವೇಂಗಡತ್ತಾನ್. ತಿರುವೇಂಗಡದಲ್ಲಿ ನಿತ್ಯವಾಸ ಮಾಡ್ತಾ ಇರುವಂತಹ ಸ್ವಾಮಿ ಯಾರು ಅಂತಂದರೆ ಹೇಯ ಪ್ರತ್ಯನೀಕ ಮತ್ತು ಕಲ್ಯಾಣ ಗುಣ ಪರಿಪೂರ್ಣ ಎಂಬುದಾಗಿ ಹೇಳ್ತಾರೆ. ಈ ಎರಡು ಲಕ್ಷಣಗಳೇ ಸರ್ವೇಶ್ವರನ ಹಿರಿಮೆಯನ್ನು ನಮಗೆ ತೋರಿಸಿಕೊಡುತ್ತೆ. ಮಿಕ್ಕವರುಗಳಲ್ಲೆಲ್ಲ ಅನೇಕ ಬಗೆಯಾದಂತಹ ದೋಷಗಳು ಉಂಟು. ಅಲ್ಪತ್ವ, ಅಸ್ಥಿರತ್ವ, ಸಹಜಾನಂದ ವಿರುದ್ಧತ್ವ, ದುಃಖ ಮಿಶ್ರತ್ವ, ದುಃಖ ಮೂಲತ್ವ, ದುಃಖ ಉದರ್ಕತ್ವ ಮೊದಲಾದ ದೋಷಗಳು ಈ ಪ್ರಕೃತಿಯಲ್ಲಿರುವಂಥದ್ದು. ಇದಕ್ಕೆ ವಶವಾದವರೆಲ್ಲರೂ ಕೂಡ ಆ ರೀತಿಯಾದ ದೋಷದೊಂದಿಗೇನೆ ಅಂಟುಕೊಂಡಿರ್ತಾರೆ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಈ ಅಲ್ಪತ್ವ ಎಂಬಂತಹ ದೋಷ ಉಂಟು. ಅವನು ಕೂಡ ಇಷ್ಟು ಕಾಲ ಮಾತ್ರ ಎಂಬುದಾಗಿ ಇಲ್ಲಿರ್ತಾನೆ. ಅದಾದ ಮೇಲೆ ಆ ಕಾಲ ಮುಗಿದ ಮೇಲೆ ಅವನಿಗೂ ಕೂಡ ಕೊನೆ ಅನ್ನೋದುಂಟು. ಮುಗಿದು ಹೋಗಿ ಮತ್ತೆ ಹುಟ್ಟಿದಾನೆ. ಈ ಜನನ ಮರಣ ಚಕ್ರದಲ್ಲಿ ಸುತ್ತುವಂತಹ ಈ ಒಂದು ಕಾರ್ಯ ಎಲ್ಲರಿಗೂ, ಚತುರ್ಮುಖನ ಪರ್ಯಂತ ಎಲ್ಲರಿಗೂ ಉಂಟು. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಆ ಬ್ರಹ್ಮಭುವನ ಲೋಕಾಹ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಬ್ರಹ್ಮನ ಪರ್ಯಂತ ಇರುವಂತಹ ಎಲ್ಲ ಪದವಿಗಳಿಗೂ ಕೂಡ ಪುನರ್ಜನ್ಮ ಎಂಬಂತಹ ದೋಷ ಉಂಟು. ಪುನರ್ಜನ್ಮ ಎಂಬಂತಹ ದುಃಖ ಉಂಟು. ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ಎಂಬುದಾಗಿಯೂ ಗೀತೆಯಲ್ಲಿ ಹೇಳ್ತಾನೆ. ಇಲ್ಲಿರುವಂತಹ ಪದಾರ್ಥಗಳೆಲ್ಲಕ್ಕೂ ಕೂಡ ಮತ್ತೆ ಹುಟ್ಟು ಎಂಬಂತಹ ದೊಡ್ಡದಾದಂತಹ ದೋಷ ಇದೆ. ಅದಲ್ಲದೆ ಜನನ ಮರಣ ಚಕ್ರದಲ್ಲಿ ಮತ್ತೆ ಮತ್ತೆ ಸುತ್ತುತ್ತಾ ಅಶಾಶ್ವತವಾದಂತಹ ಈ ಲೋಕಕ್ಕೆ ಮತ್ತೆ ಬರುವಂತೆ ಆಗುತ್ತೆ. ಈ ಲೋಕದಲ್ಲಿ ಏನೇನು ಸುಖಗಳನ್ನು ಅನುಭವ ಮಾಡೋದು, ಅದು ಎಂತೆಂಥ ಒಂದು ದೊಡ್ಡ ಪದವಿ ಮುಂತದ್ದೇನಾದರೂ ಇದ್ರೂ ಆ ಪದವಿಯಲ್ಲಿಯೇ ಇವರು ನೆಲೆಯಾಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಏನಾಗುತ್ತೆ ಅಂತಂದ್ರೆ ಆ ಪದವಿ ಮುಗಿಯೋ ತನಕ ಅಲ್ಲಿರಬಹುದು. ಪದವಿ ಮುಗಿದ ತಕ್ಷಣ ಮತ್ತೆ ಹಳೆಯ ಸ್ಥಿತಿನೇ, ಪುನರ್ದರಿದ್ರ ಪುನರೇವ ಪಾಪಿ ಎಂಬಂತೆ ಮೊದಲ ಸ್ಥಿತಿಗೆ ಹೋಗ್ಬೇಕಾಗತ್ತೆ. ಈಗ ಪುಣ್ಯದ ವಿಶೇಷದಿಂದ ಇಂತಹ ದೊಡ್ಡ ಅಧಿಕಾರ ಮುಂತದ್ದು ದೊರೆತಿರುತ್ತೆ. ಆ ಪುಣ್ಯವೆಲ್ಲ ಕ್ಷೀಣವಾಗಿ ಆ ಸುಖವನ್ನೆಲ್ಲ ಅನುಭವ ಮಾಡಿದ ಮೇಲೆ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಎಂಬುದಾಗಿ ಮತ್ತೆ ಇಲ್ಲಿಗೆ ಬರಬೇಕಾಗುತ್ತೆ. ವಿಶೇಷವಾದ ಪುಣ್ಯ ಮಾಡಿದವರು ಸ್ವರ್ಗಾದಿ ಲೋಕಗಳಲ್ಲಿ ಭೋಗಗಳನ್ನು ಅನುಭವ ಮಾಡ್ತಾರೆ ಅಂತ ಹೇಳಿದೆ. ಆ ಅನುಭವ ಚೆನ್ನಾಗೇನೋ ಇರುತ್ತೆ ನಿಜ, ಆದರೆ ಆ ಅನುಭವ ನೆಲೆಯಾಗಿರುತ್ತೆ ಅಂತಂದ್ರೆ ಅದು ಸ್ಥಿರವಾಗಿರೋಲ್ಲ, ನೆಲೆಯಾಗಿರೋಲ್ಲ. ಪುಣ್ಯ ಇರೋ ತನಕ ಅಲ್ಲಿ ಅನುಭವ ಇರುತ್ತೆ. ಪುಣ್ಯ ಮುಗಿದ ತಕ್ಷಣದಲ್ಲಿಯೇ ಅಲ್ಲಿಂದ ತಳ್ಳಿ ಬಿಡ್ತಾರೆ ಅಂತ ಹೇಳಿದೆ. ಕ್ಷಿಪಾಮಿ ಅಜಸ್ರಮ ಶುಭಾನ್ಯ ಆಸುರೀಶ್ವೇವ ಯೋನಿಷು ಎಂಬುದಾಗಿಯೂ ಭಗವಂತ ಹೇಳ್ತಾನೆ. ಯಾರು ಭಗವಂತನನ್ನು ಆಶ್ರಯ ಮಾಡದೆ ವಿರೋಧವನ್ನೇ ಮಾಡ್ತಾ ಇರ್ತಾರೋ, ಮಾಯೆಯಿಂದ ಅಪಹೃತ ಜ್ಞಾನರಾಗಿರ್ತಾರೋ ಅಂಥವರುಗಳೆಲ್ಲ ಇಲ್ಲಿ ಮತ್ತೆ ಮತ್ತೆ ಹುಟ್ಟುವಂತೆ ಆಗುತ್ತೆ. ಆ ಹುಟ್ಟುವಾಗಲೂ ಕೂಡ ಅವರು ಮಾಡಿರುವಂತಹ ಪಾಪದ ಫಲವಾಗಿ ರಾಕ್ಷಸ ಯೋನಿಯಲ್ಲಿ ಹುಟ್ಟಬೇಕಾಗಿ ಬರುತ್ತೆ. ಕ್ಷಿಪಾಮಿ ಅಜಸ್ರಮ ಅಶುಭಾನ್ ಆಸುರೀಶ್ವೇವ ಯೋನಿಷು ಎಂಬುದಾಗಿ ಹೇಳ್ತಾನೆ. ಆಸುರ ಯೋನಿಯಲ್ಲಿಯೇ ಹುಟ್ಟುವಂತೆ ಮಾಡ್ತೇನೆ ಎಂಬುದಾಗಿ ಭಗವಂತ ಹೇಳ್ತಾನೆ. ಈ ಪುನರ್ಜನ್ಮ ಎಂಬಂತಹ ದೋಷ ಇದೆಯಲ್ಲ, ಆ ದೋಷ ಒಂದು ಹುಲ್ಲುಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಎಲ್ಲರಿಗೂ ಇದೆ. ಅನೇಕ ಜಂತುಜಾತಗಳು, ಅದು ಜಂತುಜಾತಗಳು ಕೂಡ ಹುಟ್ಟಿ ಸ್ವಲ್ಪ ಕಾಲ ಆದ ನಂತರ ಮುಗಿಯತ್ವೆ.
ಆ ಕಾಲ ಇದೆಯಲ್ಲ ಅದು ತೀರಾ ಸ್ವಲ್ಪವಾಗಿರುತ್ತೆ. ಕೆಲವು ಬ್ಯಾಕ್ಟೀರಿಯಾಗಳು ಆಗತಾನೆ ಗಾಳಿಯಲ್ಲಿ ಹುಟ್ಕೊಳ್ಳುತ್ತೆ. ಆ ಬ್ಯಾಕ್ಟೀರಿಯಾ ಲೈಫ್ ಸ್ಪ್ಯಾನ್ ಎಷ್ಟು ಅಂತ ನೋಡಿದಾಗ ನಾವು ಉಸಿರು ತಗೊಂಡಾಗ ನಮ್ಮ ಮೂಗಿನ ಒಳಗೆ ಅದು ಹೋಗುತ್ತೆ. ನಮ್ಮ ಮೂಗನ್ನ 37 ಡಿಗ್ರಿ ಟೆಂಪರೇಚರಲ್ಲಿ ನೆಲೆಯಾಗಿ ಉಳಿಯುವಂತೆ ಭಗವಂತ ಮಾಡಿದ್ದಾನೆ. ಇದೊಂದು ದೊಡ್ಡ ಥರ್ಮೋಸ್ಟ್ಯಾಟ್, ಭಗವಂತ ಕೊಟ್ಟಿರೋ ಥರ್ಮೋಸ್ಟ್ಯಾಟ್ ಇದು. ಆ 37 ಡಿಗ್ರಿ ಟೆಂಪರೇಚರು ಎಲ್ಲ ಕಡೆಯಲ್ಲಿ ಯೂನಿಫಾರ್ಮ್ ಆಗಿ ಇರುತ್ತೆ. ಆ 37 ಡಿಗ್ರಿ ಟೆಂಪರೇಚರು ಮೂಗಿನಲ್ಲಿಯೂ ಇರುತ್ತೆ. ಅದನ್ನ ಈ ಗಾಳಿಯನ್ನು ನಾವು ತೆಗೆದುಕೊಂಡಾಗ ಆ ಗಾಳಿಯೊಂದಿಗೆ ಆ ಬ್ಯಾಕ್ಟೀರಿಯಾನು ನಮ್ಮ ಮೂಗಿನ ಹತ್ರ ಬರುತ್ತೆ. ನಮ್ಮ ಮೂಗಿನ ಟೆಂಪರೇಚರು ತಡ್ಕೊಳಕ್ಕಾಗದೆ ಅಲ್ಲಿಯೇ ಸತ್ತು ಹೋಗುತ್ತೆ. ಆ ಬ್ಯಾಕ್ಟೀರಿಯಾ ಆಗ ತಾನೇ ಗಾಳಿಯಲ್ಲಿ ಹುಟ್ಟುಕೊಂಡಿದ್ದು. ಅದು ಕೆಲವೇ ಸೆಕೆಂಡ್ಗಳು ಮಾತ್ರವೇ ಗಾಳಿಯಲ್ಲಿತ್ತು. ನಾವು ಉಸಿರು ತಗೊಂಡಿದ ತಕ್ಷಣ ಅದಕ್ಕೆ ಕೊನೆ ಎಂಬುದು ಉಂಟು, ಅದು ಮುಗದೇ ಹೋಗುತ್ತೆ. ಅದರ ಲೈಫ್ ಸ್ಪ್ಯಾನ್ ನೋಡಿದ್ರೆ ಮೈಕ್ರೋ ಮಿಲಿ ಸೆಕೆಂಡ್ಗಳಲ್ಲಿ ಹೇಳಬೇಕು. ಇನ್ನು ಕೆಲವು ಪದಾರ್ಥಗಳು ಸ್ವಲ್ಪ ಹೆಚ್ಚು ಕಾಲ ಇರುತ್ತೆ. ಮನುಷ್ಯ 100 ವರ್ಷ ಇರ್ತಾನೆ ಅಂತ ಹೇಳಿದೆ. ದೇವತೆಗಳಿಗೆ ಇನ್ನೂ ವಿಸ್ತಾರವಾದ ಆಯುಸ್ಸು. ಮನುಷ್ಯರಿಗೆ 1 ವರ್ಷ ಪೂರ್ತಿ ಕಳೆದದ್ದೇ ಆದರೆ ದೇವತೆಗಳಿಗೆ ಅದು 1 ದಿನ. ನಮ್ಮ ವರ್ಷ ಅವರಿಗೆ 1 ದಿನ ಅಂತಂದ್ರೆ ನಮಗೇನು ಆಯುಷ್ಯವೋ ಅದಕ್ಕೆ 365 ಪಟ್ಟು ಅಧಿಕವಾದ ಆಯುಷ್ಯ ದೇವತೆಗಳಿಗಿರುತ್ತೆ. ಪಿತೃದೇವತೆಗಳನ್ನು ಉದ್ದೇಶ ಮಾಡಿ ವರ್ಷದಲ್ಲಿ 1 ದಿನ ಪ್ರತ್ಯಾಬ್ದಿಕ ಶ್ರಾದ್ದವನ್ನ ಮಾಡಿದ್ದೆ ಆದರೂ ಇವರು ವರ್ಷ ಕಳೆದು ಮುಂದಿನ ಶ್ರಾದ್ದ ಮಾಡೋದು ಆ ತಿಂಗಳಲ್ಲಿ ಆ ತಿಥಿ ಯಾವಾಗ ಬರುತ್ತೋ ಮುಂದಿನ ವರ್ಷ ಮಾಡ್ತಾರೆ. ಇವರ ಲೆಕ್ಕದಲ್ಲಿ, ಇಲ್ಲಿ ಮಾಡ್ತಾ ಇದ್ದವರ ಲೆಕ್ಕದಲ್ಲಿ 1 ವರ್ಷ ಮುಗಿದಿರುತ್ತೆ. ಆದರೆ ದೇವತೆಗಳ ಲೆಕ್ಕದಲ್ಲಿ ಅದು 1 ದಿನ ಮಾತ್ರ. ಅವರಿಗೆ 1 ದಿನ ಕಳೆದು ಮಾರನೇ ದಿನಕ್ಕೆ ಬಂದಿರೋ ಹೊತ್ತಿಗೆ ಈ ಮನುಷ್ಯರಿಗೆ 1 ವರ್ಷ ಕಳೆದಿರುತ್ತೆ. ಗಡಿಯಾರದಲ್ಲಿ ದೊಡ್ಡ ಮುಳ್ಳಿದೆಯಲ್ಲ, ಅದು 12 ಜಾಗಗಳನ್ನು ಮುಟ್ಟಿ ಎಲ್ಲ ಮುಗಿದು ಮತ್ತೆ ಸ್ವಸ್ಥಾನಕ್ಕೆ ಬಂದಿದ್ದೆ. ಆದರೆ ಚಿಕ್ಕ ಮುಳ್ಳು ಒಂದೇ 1 ಪಾಯಿಂಟ್ ಮಾತ್ರ ದೂರ ಬಂದಿರುತ್ತೆ. ಅದರ ಚಲನೆ ನಿಧಾನಕ್ಕಿರುತ್ತೆ. ದೊಡ್ಡ ಮುಳ್ಳಿನ ಚಲನೆ ವೇಗವಾಗಿರುತ್ತೆ. ಅದರಲ್ಲಿಯೂ ಸೆಕೆಂಡ್ಸ್ ಅಂತ ಇದೆಯಲ್ಲ, ಆ ಸೆಕೆಂಡ್ ಅನ್ನೋ ಮುಳ್ಳು ಅದು ಇನ್ನೂ ಫಾಸ್ಟ್ ಆಗಿ ಮೂವ್ ಆಗುವಂಗೆ ಕಾಣುತ್ತೆ. ಇಲ್ಲಿ ಈ ನಿದರ್ಶನವನ್ನ ಯಾತಕ್ಕೆ ಕೊಡ್ತಾರೆ ಅಂದ್ರೆ, ಮನುಷ್ಯನಿಗೆ 1 ವರ್ಷ 365 ದಿನಗಳು ಕಳೆದಿದ್ದೆ ಆದರೆ ಅದು ದೇವತೆಗಳಿಗೆ ಬರೀ 24 ಗಂಟೆ ಕಾಲ. ವೇದಗಳು ಎಲ್ಲರಿಗೂ ಆಶೀರ್ವಾದ ಮಾಡುವಾಗ 100 ಸಂವತ್ಸರಗಳು 100 ಶರದೃತುಗಳು ನೋಡುವಂತೆ ಆಗಲಿ ಎಂಬುದಾಗೆಲ್ಲ ಆಶೀರ್ವಾದವನ್ನು ಮಾಡುತ್ತೆ. 1 ಶರದೃತು ಅದು ಮತ್ತೆ ಆ ಶರದೃತು ಬರಬೇಕು ಅಂದ್ರೆ 1 ವರ್ಷ ಕಳೆದ ಮೇಲೆ ಬರೋದು. ಹಾಗೆ 100 ಶರದೃತುಗಳನ್ನು ನಾವು ನೋಡಿದ್ದೆ ಆದರೆ ಆಗ ಅವರು 1000 ವರ್ಷಗಳು ಶತಮಾನ ಇದ್ದವರು ಎಂಬುದಾಗಿ ಅವರಿಗೆ ಗೌರವ ಬರುತ್ತೆ. ನಮ್ಮ 1 ವರ್ಷ ದೇವತೆಗಳಿಗೆ 1 ದಿನ ಮಾತ್ರ ಅಂತಂದ್ರೆ, ನಮಗೆ 100 ವರ್ಷ ಅನ್ನೋದು ಆದಾಗ 100 ವರ್ಷ ಇದೆಯಲ್ಲ, ಆ 100 ವರ್ಷ ಅನ್ನೋದು ಅವರುಗಳಿಗೆ ಸಾಮಾನ್ಯವಾದಂತಹ ಕಾಲ ಆಗುತ್ತೆ. ನಮ್ಮ ಉತ್ತರಾಯಣ ಅವರಿಗೆ ಹಗಲು, ನಮ್ಮ ದಕ್ಷಿಣಾಯನ ಅವರಿಗೆ ರಾತ್ರಿ. ನಾವು 6 ತಿಂಗಳು ಉತ್ತರಾಯಣ ಕಳೆದ ಮೇಲೆ ದೇವತೆಗಳಿಗೆ 12 ಗಂಟೆ ಕಾಲ ಮುಗಿದಿರುತ್ತಷ್ಟೆ. ನಮ್ಮ ಆಯುಷ್ಯವನ್ನೇ ಇಟ್ಟು ನೋಡಿದಾಗ ಅವರ ಆಯುಷ್ಯ ದೊಡ್ಡದಾಗಿ ಕಾಣುತ್ತೆ. ಆ ದೇವತೆಗಳ ಆಯುಷ್ಯ ಇದೆಯಲ್ಲ, ಆ ದೇವತೆಗಳ ಆಯುಷ್ಯದಲ್ಲಿ 100 ವರ್ಷ ಅಂತಂದ್ರೆ ನಮ್ಮ ಆಯುಷ್ಯಕ್ಕೆ 365 ಪಟ್ಟು ಅಧಿಕ. ನಮಗೆ 100 ವರ್ಷ ಅಂತಂದ್ರೆ ಅವರಿಗೆ 36,500.
ಆ ರೀತಿಯಲ್ಲಿರುತ್ತೆ ಅವರ ಆಯುಷ್ಯ. ಆ ಆಯುಷ್ಯವನ್ನ ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನಾ. ಸಹಸ್ರ ಯುಗ, ಒಂದು ಚತುರ್ಯುಗ ಅಂತಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದು 4 ಮುಗ್ದಿದ್ದೆ ಆದರೆ ಅದು ಒಂದು ಯುಗ. ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೆ 12 ತಿಂಗಳು ಮುಗಿದಿದ್ದೆ ಆದರೆ ಅದನ್ನ ಒಂದು ಸಂವತ್ಸರ ಎಂಬುದಾಗಿ ಕರೀತೀವಿ. ಮೇಷಮಾಸದಿಂದ ಫಾಲ್ಗುಣ ಮಾಸ, ಮೇಷಮಾಸದಿಂದ ಮೀನಮಾಸದವರೆಗೆ ಆಗಿದ್ದೇ ಆದರೆ ಅದು 1 ವರ್ಷ ಎಂಬುದಾಗಿ ಕರೆಯಲ್ಪಡುತ್ತೆ. ಇಂಗ್ಲಿಷ್ನಲ್ಲಿ ಜನವರಿಯಿಂದ ಡಿಸೆಂಬರ್ ಅಂತ ಕೊಂಡಾಡ್ತಾರೆ. ಈ ರೀತಿಯಲ್ಲಿ 1 ವರ್ಷ ಅನ್ನಬೇಕಾದ್ರೆ, 1 ವರ್ಷ ಆಗಬೇಕಾದ್ರೆ ಈ ಎಲ್ಲ ತಿಂಗಳುಗಳು ಕೂಡ ಒಂದು ರೌಂಡ್ ಬರಬೇಕು. ಹಾಗೆಯೇ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದು 4 ಯುಗಗಳು ಕೂಡ ಒಂದಾದ ಮೇಲೆ ಒಂದು ಅಂತ ಬಂದಿದ್ದೆ ಆದರೆ ಅದನ್ನ ಒಂದು ಯುಗ, ಒಂದು ಚತುರ್ಯುಗ ಎಂಬುದಾಗಿ ಕರೆಯುತ್ತಾರೆ. ಕೃತಯುಗ 4,32,000 ದೇವಮಾನದ ವರ್ಷಗಳು. ನಮ್ಮ ಲೆಕ್ಕದಲ್ಲಿ ನೋಡ್ಬೇಕಾದ್ರೆ ನಮಗೂ ದೇವಮಾನಕ್ಕೂ 365 ಪಟ್ಟು ಅವರುಗಳಿಗೂ ಅಧಿಕ ಅಂತಿರೋದ್ರಿಂದ 4,32,000 ಮಲ್ಟಿಪ್ಲೈಡ್ ಬೈ 365. ಇದು ಕೃತಯುಗದ ಎಷ್ಟು ಕಾಲ, ಕೃತಯುಗ ಎಷ್ಟು ಕಾಲ ಇರುತ್ತೆ ಅನ್ನೋದಕ್ಕೆ ಹೇಳ್ತಾರೆ ಇದನ್ನ. ಆ ಕೃತಯುಗಕ್ಕೆ 2 ಪಟ್ಟು ತ್ರೇತಾಯುಗ, ಕೃತಯುಗಕ್ಕೆ 3 ಪಟ್ಟು ದ್ವಾಪರ ಯುಗ, ಕೃತಯುಗಕ್ಕೆ 4 ಪಟ್ಟು ಕಲಿಯುಗ. 1, 2, 3, 4 ಸೇರಿಸಿದ್ದೆ ಆದರೆ 10 ಆಗುತ್ತೆ. ಈ 4,32,000 ಮಲ್ಟಿಪ್ಲೈಡ್ ಬೈ 10 ಅಂತ ಅಂದರೆ 43,20,000 ವರ್ಷಗಳು. ಇದು ದೇವಮಾನದಲ್ಲಿ, ದೇವತೆಗಳ ಲೆಕ್ಕದಲ್ಲಿ. ಹಾಗಾದಾಗ ಅದು ಒಂದು ಯುಗ ಎಂಬುದಾಗಿ ಕರೆಯಲ್ಪಡುತ್ತೆ. ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು. 1 ಯುಗ ಅಂತಂತಂದ್ರೆ 43,20,000 ವರ್ಷಗಳು. ಆ ರೀತಿಯಲ್ಲಿ 1000 ಚತುರ್ಯುಗಗಳು ಕಂಪ್ಲೀಟ್ ಆಗ್ಬೇಕಂತೆ. 1000 ಚತುರ್ಯುಗಗಳು ಆದಾಗ ಅದು ಬ್ರಹ್ಮದೇವನಿಗೆ ಒಂದು ಹಗಲದು. ಬ್ರಹ್ಮದೇವನ ಆಯುಷ್ಯವನ್ನ ಗೀತೆಯಲ್ಲಿ ಭಗವಂತ ಹೇಳುವಾಗ ಬ್ರಹ್ಮದೇವನಿಗೆ 1000 ಚತುರ್ಯುಗಗಳು ಮುಗಿದಿದ್ದೇ ಆದರೆ, ಮಿಕ್ಕವರುಗಳ ಲೆಕ್ಕದಲ್ಲಿ 1000 ಚತುರ್ಯುಗಗಳು ಮುಗಿದಿದ್ದೇ ಆದರೆ ಬ್ರಹ್ಮದೇವನಿಗೆ ಹಗಲು 12 ಗಂಟೆ ಕಾಲ ಮುಗಿದಿದೆ ಅಷ್ಟೇ. ಇನ್ನೂ 1000 ಚತುರ್ಯುಗಗಳು ಮುಗಿದಾಗ ಒಂದು ರಾತ್ರಿ, 2,000 ಚತುರ್ಯುಗಗಳು ಅವನಿಗೆ ಒಂದು ದಿನ. ಹಾಗೆ ಅವನಿಗೆ 100 ವರ್ಷ ಆಯುಷ್ಯ. ನೋಡಿದ್ರೆ ನಮ್ಮ ಆಯುಷ್ಯವನ್ನು ಇಟ್ಟು ನೋಡಿದಾಗ ಬ್ರಹ್ಮ ಚಿರಂಜೀವಿ ಅನ್ನುವಂತೆ ಕಾಣುತ್ತೆ. ಆ ಬ್ಯಾಕ್ಟೀರಿಯಾ ಸ್ಪ್ಲಿಟ್ ಸೆಕೆಂಡ್ ಮಾತ್ರ ಬಾಳ್ತಾ ಇತ್ತಲ್ಲ, ಅದನ್ನ ಇಟ್ಟು ನೋಡಿದಾಗ ನಾವು ಚಿರಂಜೀವಿಗಳಂತೆ ಕಾಣ್ತೀವಿ. ಆದರೆ ಆ ಬ್ಯಾಕ್ಟೀರಿಯಾನು ಮುಗಿಯುತ್ತೆ, ನಾವು ಮುಗಿತೀವಿ, ಬ್ರಹ್ಮದೇವನು ಒಂದು ದಿನ ಮುಗಿತಾನೆ. ಇವುಗಳೆಲ್ಲಕ್ಕೂ ಕೂಡ ಕೊನೆ ಅನ್ನೋದುಂಟು. ಪುನರ್ಜನ್ಮ ಎಂಬಂತಹ ದುಃಖ ಅದರಲ್ಲಿ ಇದೆ. ಆ ದುಃಖವೇ ತುಂಬಿದೆ. ಈ ರೀತಿಯಾದ ದೋಷಗಳು ಇಲ್ಲದೆ ಇರುವವನು ಯಾರು ಅಂದರೆ ಸರ್ವೇಶ್ವರ. ಆ ಸರ್ವೇಶ್ವರನ ಬಗ್ಗೆ ಹೇಳುವಾಗ ಅವನು ಈ ಯಾವ ವಿಧವಾದ ದೋಷಕ್ಕೂ ಒಳಗಾಗದೇ ಇರುವವನು. ಈ ವಿಕಾರಗಳು ಯಾವುದೂ ಅವನಿಗಿಲ್ಲ. ಅವನನ್ನ ಯಾರು ಆಶ್ರಯ ಮಾಡ್ತಾರೋ ಅವರುಗಳಿಗೂ ಕೂಡ ಈ ರೀತಿಯಾದಂತಹ ಪುನರ್ಜನ್ಮ ಮುಂತಾದ ದುಃಖಗಳು ಇರೋಲ್ಲ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಪುನರ್ಜನ್ಮ ದುಃಖ ಅನ್ನೋದು ಇವರುಗಳಿಗೆ ಇರೋಲ್ಲ ಎಂಬುದಾಗಿ ಹೇಳ್ತಾನೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ತೇ. ಆ ರೀತಿಯಲ್ಲಿ ಭಗವಂತ ಹೇಳಿ ಇವರುಗಳಿಗೆ, ನನ್ನನ್ನು ಆಶ್ರಯ ಮಾಡಿದವರುಗಳಿಗೆ ಪುನರ್ಜನ್ಮ ಇಲ್ಲ. ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ.
ನನ್ನನ್ನು ಯಾರು ಆಶ್ರಯ ಮಾಡಿರ್ತಾರೋ, ನನ್ನ ತಿರುವಡಿಗಳನ್ನು ಯಾರು ಹಿಡ್ಕೊಳ್ತಿರ್ತಾರೋ ಅವರುಗಳಿಗೆ ಪುನರ್ಜನ್ಮ ಇಲ್ಲ ಎಂಬುದಾಗಿ ಗೀತೆಯಲ್ಲಿ ಹೇಳ್ತಾನೆ ಭಗವಂತ. ಆ ಸರ್ವೇಶ್ವರ ಯಾರು ಅಂದರೆ ನಿಖಿಲ ಹೇಯ ಪ್ರತ್ಯನೀಕ, ಈ ದೋಷಗಳ ಸಂಬಂಧವೇ ಇಲ್ಲದವನು. ಯಾವ ವಿಧವಾದ ದೋಷವೂ ಅವನ ಹತ್ರ ಸುಳಿದಾಡೋದಕ್ಕೆ ಅವಕಾಶ ಇಲ್ಲ. ಹೇಯ ಪ್ರತ್ಯನೀಕನಾದವನು ಆ ಸ್ವಾಮಿ. ಕಲ್ಯಾಣ ಏಕತಾನ, ಕಲ್ಯಾಣ ಗುಣಗಳಿಗೆ ನೆಲೆಮನೆಯಾಗಿರುವವನು. ಸಮಸ್ತ ವಸ್ತು ವಿಲಕ್ಷಣ, ಎಲ್ಲಕ್ಕಿಂತ ಬೇರ್ಪಟ್ಟು ಎಲ್ಲಕ್ಕಿಂತ ವ್ಯತ್ಯಾಸವಾಗಿರುವವನು, ವಿಲಕ್ಷಣನಾಗಿರುವವನು. ಮಿಕ್ಕ ವಸ್ತುಗಳೆಲ್ಲವನ್ನೂ ಒಂದು ಕ್ಯಾಟಗರಿಗೆ ಸೇರಿಸಬಹುದು. ಚತುರ್ಮುಖ ಬ್ರಹ್ಮನ ತನಕ, ಒಂದು ಹುಲ್ಲುಕಡ್ಡಿಯಿಂದ ಚತುರ್ಮುಖ ಬ್ರಹ್ಮನ ಪರ್ಯಂತ ಎಲ್ಲವನ್ನೂ ಒಂದೇ ಕ್ಯಾಟಗರಿ ಅಂತ ಹೇಳ್ಬೋದು. ಯಾವ ಕ್ಯಾಟಗರಿ ಅಂತಂದರೆ ನಾಶ ಹೊಂದುವಂತಹ ವಸ್ತುಗಳು ಅನ್ನುವ ಕ್ಯಾಟಗರಿಯಲ್ಲಿ ಎಲ್ಲವೂ ಸೇರುತ್ತೆ. ಆ ಬ್ರಹ್ಮಭುವನ ಲೋಕಾಹ ಪುನರಾವರ್ತಿನೋ ಅರ್ಜುನ ಎಂಬುದಾಗಿ ಗೀತೆಯಲ್ಲಿ ಹೇಳಿದ. ಬ್ರಹ್ಮ ಪರ್ಯಂತ ಇರುವ ಎಲ್ಲ ಲೋಕಗಳಿಗೂ ಪುನರಾವರ್ತಿ ಎಂಬುದು ಉಂಟು. ಪುನರ್ಜನ್ಮ ಎಂಬ ದುಃಖ ಇವುಗಳೆಲ್ಲಕ್ಕೂ ಉಂಟು. ನನ್ನನ್ನು ಹೊಂದಿದವನಿಗೆ ಆ ದೋಷ ಇಲ್ಲ. ಕಾರಣ ನಾನು ಆ ದೋಷದಿಂದ ಬಿಡಲ್ಪಟ್ಟವನು. ನನ್ನನ್ನು ಆಶ್ರಯ ಮಾಡಿದವರಿಗಳಿಗೂ ಕೂಡ ಆ ದೋಷವನ್ನು ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ಭಗವಂತ ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳಿದ್ದಾನೆ. ಆ ಸ್ವಾಮಿಗೆ ಇರುವ ಅಸಾಧಾರಣವಾದಂತಹ ಹಿರಿಮೆ ಅದು. ಅಖಿಲಹೇಯ ಪ್ರತ್ಯನೀಕ, ನಿಖಿಲಹೇಯ ಪ್ರತ್ಯನೀಕ, ಅಖಿಲಹೇಯ ಪ್ರತ್ಯನೀಕ ಎರಡೂ ಒಂದೇ ಅರ್ಥ. ಕಲ್ಯಾಣೈಕತಾನ ಶ್ವೇತರ ಸಮಸ್ತ ವಸ್ತು ವಿಲಕ್ಷಣ ಅನಂತ ಜ್ಞಾನಾನಂದೈಕ ಸ್ವರೂಪ. ಅಂತವಿಲ್ಲದೆ ಇರುವಂಥದ್ದು, ಎಲ್ಲಯೇ ಇಲ್ಲದೆ ಇರುವವನು. ಜ್ಞಾನ ಮತ್ತು ಆನಂದವೇ ಸ್ವರೂಪವಾಗಿ ಉಳ್ಳವನು. ಜ್ಞಾನಾನಂದಮಯಸ್ತು ಆತ್ಮ ಶೇಷೋ ಹಿ ಪರಮಾತ್ಮನಃ ಎಂಬುದಾಗಿ ಅವನ ದಿವ್ಯಾನುಗ್ರಹವನ್ನು ಪಡೆದಂತಹ ಜೀವಾತ್ಮನಿಗೂ ಕೂಡ ಜ್ಞಾನ ಮತ್ತು ಆನಂದವೇ ಸ್ವರೂಪವಾಗಿರುತ್ತೆ. ಆ ಭಗವಂತ ಜ್ಞಾನಾನಂದಮಯ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಎಂಬುದಾಗಿ ವೇದಾಂತೇಶಕರು ಕೊಂಡಾಡ್ತಾರೆ. ಸಮಸ್ತ ವಸ್ತು ವಿಲಕ್ಷಣ, ಮಿಕ್ಕ ಎಲ್ಲ ವಸ್ತುಗಳಿಂದ ಬೇರ್ಪಟ್ಟವನು. ಮಿಕ್ಕ ವಸ್ತುಗಳನ್ನು ಇವನೊಂದಿಗೆ ಹೋಲಿಸೋದಕ್ಕೆ ಸಾಧ್ಯವಿಲ್ಲ. ಅನಂತ ಜ್ಞಾನಾನಂದೈಕ ಸ್ವರೂಪ, ಅನಂತವಾದ ಜ್ಞಾನ ಆನಂದ ಎಂಬುದೇ ಸ್ವರೂಪವಾಗುಳ್ಳವನು ಆ ಸ್ವಾಮಿ. ಅದಲ್ಲದೆ ಅವನಿಗೆ ಇನ್ನ ಹಿರಿಮೆಗಳನ್ನು ಹೇಳ್ತಾರೆ. ಅಯರ್ವರುಂ ಅಮರರ್ಗಳ ಅಧಿಪತಿಯಾನ ಎಂಬೆರುಮಾನ್. ಅವನು ಯಾರು ಅಂತಂದರೆ ಎಂದೆಂದಿಗೂ ಸುಸ್ತನ್ನೇ ಅನುಭವಿಸದೇ ಇರುವಂಥವರು, ದುಃಖ ಮುಂಥದ್ದನ್ನು ಅನುಭವಿಸದೆ, ಈ ಶರೀರದಲ್ಲಿ ಯಾವ ವಿಧವಾದ ಆಲಸ್ಯ ಮುಂಥದ್ದು ಬರದೇ ಇರುವಂತಹ ಅಮರರ್ಗಳು, ಅಯರ್ವರುಂ ಅಮರರ್ಗಳು. ಅನಂತಗರುಡ ವಿಶ್ವಕ್ಸೇನಾದಿಗಳು ಅಂಥವರಿಗಳಿಗೂ ಕೂಡ ಅಧಿಪತಿಯಾದವನು, ಅಂಥವರಿಗಳಿಗೂ ಸ್ವಾಮಿ. ಅವನ ಜ್ಯೂರಿಸ್ಡಿಕ್ಷನ್ಗೆ ಬರೋ ಅಂಥವರುಗಳು ಯಾರು ಅಂತಂದರೆ ಈ ಲೋಕದಲ್ಲಿರೋರು, ಸ್ವರ್ಗಾದಿ ಲೋಕಗಳಲ್ಲಿರೋರು ಇವರುಗಳು ಮಾತ್ರವಲ್ಲ, ಪರಮಪದದಲ್ಲಿಯೇ ನಿತ್ಯವಾಸ ಮಾಡ್ತಾ ಇರುವಂತಹ ನಿತ್ಯ ಮುಕ್ತರುಗಳು, ಅಲ್ಲಿಯೇ ನೆಲೆಯಾಗಿ ಎಂದೆಂದಿಗೂ ಇರುವಂತಹ ನಿತ್ಯರುಗಳು, ಇಲ್ಲಿ ಬಂದು ಆಚಾರ್ಯ ಅನುಗ್ರಹದಿಂದ ಭಗವಂತನ ತಿರುವಡಿಗಳನ್ನು ಆಶ್ರಯ ಮಾಡಿ ಬಂಧನದಿಂದ ಬಿಡುಗಡೆ ಹೊಂದು ಹೋಗಿರುವಂತಹ ಮುಕ್ತರುಗಳು, ಇವರೆಲ್ಲರಿಗೂ ಕೂಡ ಅಧಿಪತಿಯಾದವನು. ಅಯರ್ವರುಂ ಅಮರರ್ಗಳ ಅಧಿಪತಿ. ಮೊದಲನೇ ಪಾಶುರದಲ್ಲಿಯೇ ನಮ್ಮಾಳ್ವಾರ ಅರ್ಪಣೆ ಕೊಡಿಸ್ತಾರೆ. ಉಯರ್ವರ ಉಯರ್ನಲಮುಡೆಯವನ್ ಯವನ್ ಅವನ್ ಅಯರ್ವರ ಮದಿನಲ ಮರುಳಿನನ್ ಯವನ್ ಅವನ್ ಅಯರ್ವರುಂ ಅಮರರ್ಗಳ ಅಧಿಪತಿ ಯವನ್ ಅವನ್ ತುಯರರಿ ಸುಡರಡಿ ತೊழுது எழு ಎನ್ಮನನೆ ಎಂಬುದಾಗಿ. ಮಿಕ್ಕವರುಗಳ ಉಚ್ಛ್ರಾಯವೆಲ್ಲವೂ ಕೂಡ ತಗ್ಗಿ ಹೋಗುವಂತೆ ಇರುವವನು. ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ವಿಧವಾದ ಅಜ್ಞಾನವನ್ನು ಹೋಗಲಾಡಿಸಿ ಭಗವಂತ ನಮಗೆ ನಮ್ಮ ಹೃದಯದಲ್ಲಿಯೇ ಜ್ಞಾನದೀಪವನ್ನು ಹೊತ್ತಿಸುವವನು.
ಅವನು ನಿತ್ಯಸೂರಿಗಳಿಗೂ ನಾಯಕನಾಗಿ ನಿತ್ಯಸೂರಿ ಸೇವ್ಯನಾಗಿರುವವನು ಅಂತಹ ಸ್ವಾಮಿಯ ತೇಜೋರೂಪವಾದಂತಹ ತಿರುವಡಿ. ಅವನ ತಿರುವಡಿಗಳೆಂಥದ್ದು ಅಂತಂದ್ರೆ ದಿವ್ಯವಾದ ತೇಜಸ್ಸೊಂದಿಗೆ ಕೂಡಿರುವಂಥದ್ದು. ಆ ತೇಜೋರೂಪವಾದ ತಿರುವಡಿಗಳನ್ನ ತೊಳೆದು ನಮಸ್ಕರಿಸಿ ಏಳು ಜನನ ಮರಣ ಚಕ್ರದಿಂದ ಮೇಲಕ್ಕೆ ಎದ್ದು ಬಾ ಎಂಬುದಾಗಿ ಮನಸ್ಸಿಗೆ ಉಪದೇಶವನ್ನು ಮಾಡ್ತಾರೆ ಆಳ್ವಾರವರು. ನಮ್ಮೆಲ್ಲರನ್ನೂ ಕೂಡ ತನ್ನ ಮನಸ್ಸಿಗೆ ಸಮನಾದವರು ಎಂಬುದಾಗಿ ಭಾವನೆ ಮಾಡಿಕೊಂಡು ನಮ್ಮಗಳ ಉಜ್ಜೀವನಕ್ಕಾಗಿ ಪಾಶುರಗಳನ್ನು ಹಾಡಿಕೊಟ್ರು ನಮ್ಮ ಆಳ್ವಾರವರು. ಮೊದಲನೇ ಪಾಶುರದಲ್ಲಿಯೇ ಆ ಪರಮಪುರುಷನ ಸ್ವರೂಪ ಸ್ವಭಾವಗಳು ಎಂಥದ್ದು ಅನ್ನೋದನ್ನ 3 ಪಾದಗಳಲ್ಲಿ ವಿಸ್ತಾರವಾಗಿ ಹೇಳಿ, ಉಯರ್ವರ ಉಯರ್ನಲಮುಡೆಯವನ್ ಯವನ್ ಅವನ್ ಅಯರ್ವರ ಮದಿನಲಂ ಮರುಳಿನನ್ ಯವನ್ ಅವನ್ ಅಯರ್ವರು ಮಮರಗಳ ಅಧಿಪತಿ ಅಂತ ಹೇಳಿದ್ರು. ಅಂತಹ ಸ್ವಾಮಿಯ ತೇಜೋರೂಪವಾದ ತಿರುವಡಿಗಳನ್ನು ನಮಸ್ಕರಿಸಿ, ಅದೊಂದು ವ್ಯಾಜ ಮಾತ್ರ, ಆ ಭಗವಂತನ ತಿರುವಡಿಗಳಲ್ಲಿ ಆತ್ಮರಕ್ಷಾಭಾರವನ್ನು ಸಮರ್ಪಿಸಿ ಏಳು ಎದ್ದು ಬಾ, ಎದ್ದೇಳು. ಈ ಜನನ ಮರಣ ಚಕ್ರದಲ್ಲಿಯೇ ಸುತ್ತಾ ಇದ್ದಂತಹ ನೀನು ಈ ಬಂಧನದಿಂದ ಬಿಡುಗಡೆ ಹೊಂದಬೇಕಾದರೆ, ಈ ಚಕ್ರದಿಂದ ಹೊರಗೆ ಬರಬೇಕಾದರೆ ನನ್ನ ತಿರುವಡಿಗಳನ್ನು ಆಶ್ರಯ ಮಾಡು ಎಂಬುದಾಗಿ ಭಗವಂತ ಶಾಸ್ತ್ರಗಳಲ್ಲಿ ಹೇಳಿದಾನೋ ಅದನ್ನು ಆಳ್ವಾರವರು ಸಮಸ್ತ ಚೇತನರುಗಳು ಕೂಡ ಉಜ್ಜೀವನ ಹೊಂದುವುದಕ್ಕಾಗಿ ಸುಲಭವಾದ ಮಾರ್ಗ ಇದೊಂದೇ. ಆ ಸರ್ವೇಶ್ವರನ ತಿರುವಡಿಗಳನ್ನು ಹೊಂದಬೇಕಾದರೆ ಆ ಸರ್ವೇಶ್ವರನ ತಿರುವಡಿಗಳಲ್ಲಿ ಆತ್ಮರಕ್ಷಾ ಭಾರವನ್ನು ಸಮರ್ಪಣೆ ಮಾಡೋದು ಒಂದೇ ದಾರಿ ಎಂಬುದನ್ನು ತಿಳಿಯಪಡಿಸ್ತಾರೆ. அயர்வரும் அமரர்கள் அதிபதியான எம்பெருமான் பிராணிகள் தம்முடைய ஸ்வரூப ஸ்வபாவங்களை யதாவஸ்திதமாக அறியாமல் ಸಂಸಾರ ಸಾಗರ ಅಂತರ್ನಿಮಗ್ನர்களாய் ಈ ಸರ್ವೇಶ್ವರ ಎಲ್ಲರನ್ನೂ ಸೃಷ್ಟಿ ಮಾಡಿದ ಉದ್ದೇಶವೇ ಅವರುಗಳು ಈ ಕಷ್ಟದಿಂದ ಪಾರಾಗಬೇಕು ಅನ್ನೋದಕ್ಕಾಗಿ, ಮತ್ತೆ ಹುಟ್ಟಿಲ್ಲದಿರಬೇಕು ಇವರಿಗೆ ಎಂಬ ಕಾರಣದಿಂದ ತಾನು ಹುಟ್ಟಿ ಬಂದ. ಪಿರವಾಮೈ ತಂದಿಡ ತಾನೇ ಪಿರಕ್ಕುಂ ಪೆರುಮೈಗಳು ಎಂಬುದಾಗಿ ವೇದಾಂತೇಶ್ವರರು ಹೇಳ್ತಾರೆ. ಇಲ್ಲಿ ಅವನ ಅವತಾರ ಮಾಡಿದ್ದು ಹುಟ್ಟಿಲ್ಲದೇ ಇರುವಂತಹ ಸ್ವಾಮಿ. ಅವನಿಗೆ ಕರ್ಮವಶ್ಯತೆಯಿಂದ ಹುಟ್ಟಬೇಕು ಅನ್ನೋ ನಿರ್ಬಂಧ ಇಲ್ಲ. ಆದರೆ ನಮ್ಮಂಥವರುಗಳು ಈ ಕರ್ಮದಲ್ಲಿ ತೊಳೆದಾಡ್ತಾ ಇರುವಾಗ ನಮ್ಮನ್ನ ಇದರಿಂದ ಬಿಡುಗಡೆ ಮಾಡೋದಕ್ಕಾಗಿ ತಾನು ಇಲ್ಲಿ ಇಳಿದು ಬರ್ತಾನೆ. ಇಳಿದು ಬರುವಾಗ ಕರ್ಮವಶ್ಯರಂತೆಯೇ ವೇಷ ಹಾಕಿಕೊಂಡು ಬರ್ತಾನೆ. ವಾಸ್ತವವಾಗಿ ಅವನಿಗೆ ಕರ್ಮದ ಲೇಪ ಇಲ್ಲ. ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಎಂಬುದಾಗಿ ರಾಮ ದಶರಥನ ಮಗ, ನಾನು ಒಬ್ಬ ಮನುಷ್ಯ, ನಿಮ್ಮಂತೆಯೇ ಒಬ್ಬ ಮನುಷ್ಯ ಎಂಬುದಾಗಿ ಹೇಳಿಕೊಂಡೇ ದಯಮಾಡಿದ. ಹಾಗೆ ದಯಮಾಡಿದ್ದಕ್ಕೆ ಉದ್ದೇಶ ಏನು ಅಂತಂದ್ರೆ, ಒಬ್ಬ ಮನುಷ್ಯ ಜೀವಿತ ಕಾಲದಲ್ಲಿ ಎಂಥೆಂತಹ ಕಷ್ಟಗಳು ಬಂದರೂ ಕೂಡ ಶಾಸ್ತ್ರ ಮರ್ಯಾದೆಗೆ ಅನುಗುಣವಾಗಿ ನಡೆಯಬಹುದು ಅನ್ನೋದನ್ನ ತನ್ನ ಅನುಷ್ಠಾನದ ಮೂಲಕ ತೋರಿಸಿಕೊಟ್ಟ. ಹೀಗೆ ತೋರಿಸಿಕೊಡೋದೇ ಉದ್ದೇಶವಾಗಿತ್ತು. ಎಲ್ಲರನ್ನೂ ಸರಿಯಾದ ದಾರಿಗೆ ತರಬೇಕು ಅಂತಂದ್ರೆ ಮೊದಲು ಆ ದಾರಿಯಲ್ಲಿ ತಾನು ನಡೆದು ತೋರಿಸ್ಬೇಕು. ಹಾಗೆ ನಡೆದು ತೋರಿಸಿದಾಗ ಅವನಿಗೆ ಇದು ಸಾಧ್ಯವಾಯಿತು ಅಂತಂದ್ರೆ ನನಗೂ ಸಾಧ್ಯ ಎಂಬುದಾಗಿ ವಿಶ್ವಾಸ ಉಂಟಾಗುತ್ತೆ. ಆ ರೀತಿ ಆದಾಗ ನಮಗೆ ಮನಸ್ಸಿಗೆ ವಿಶ್ವಾಸ ಉಂಟಾದಾಗ ಅವರು ತೋರಿಕೊಟ್ಟ ದಾರಿ ಇದೆಯಲ್ಲ ಅದನ್ನು ನಾವು ಅನುಸರಿಸಿ ಹೋಗ್ತೇವೆ. ಹೀಗೆಲ್ಲರೂ ಉಜ್ಜೀವನ ಹೊಂದಲೇಬೇಕು ಎಂಬುದಾದಂತಹ ತೀರ್ಮಾನ ಭಗವಂತನಿಗಿರೋದ್ರಿಂದ ಈ ಸಂಸಾರಿಗಳು ತಮ್ಮ ಸ್ವರೂಪ ಸ್ವಭಾವಗಳನ್ನೆಲ್ಲ ಮರೆತು ತಾವು ಶ್ರೀಪತಿಯಾದ ಸರ್ವೇಶ್ವರನಿಗೆ ದಾಸಭೂತರಾದವರು, ತಮಗೆ ಕೊಡಲ್ಪಟ್ಟಂತಹ ವಿಚಿತ್ರವಾದ ಈ ದೇಹ ಸಂಪತ್ತು ಆ ಸರ್ವೇಶ್ವರನಿಗೆ ಅರ್ಪಣೆ ಮಾಡುವುದಕ್ಕಾಗಿಯೇ ಕೊಡಲ್ಪಟ್ಟಿದೆ ಎಂಬುದನ್ನೆಲ್ಲ ಮರೆತು ಈ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳಿಗೆ ಯಾವುದು ತುಂಬ ಭವ್ಯವಾಗಿ ಗೋಚರವಾಗುತ್ತೋ ಅವುಗಳನ್ನು ಅನುಭವಿಸೋದಕ್ಕಾಗಿಯೇ ತಾನಿಲ್ಲಿ ಬಂದಿರೋದು ಅಂತ ತೀರ್ಮಾನ ಮಾಡಿಕೊಂಡು ಮಿಕ್ಕ ವಿಷಯಗಳ ಕಡೆ ಮನಸ್ಸೇ ಹೋಗಬಿಡದೆ ಕೇವಲ ಇಂದ್ರಿಯಗಳು ಇಂದ್ರಿಯಾರ್ಥಗಳು ಅದನ್ನೇ ಅನುಭವಿಸಿಕೊಂಡು ಪದೇ ಪದೇ ಅದನ್ನೇ ಅನುಭವಿಸ್ತಾ ಅದರಿಂದ ಬರುವಂತಹ ಪುಣ್ಯಪಾಪಗಳೇನುಂಟೋ ಅದರ ಫಲವಾಗಿ ಮತ್ತೆ ಮತ್ತೆ ಜನ್ಮವನ್ನು ತಾಳ್ತಾ ಇದ್ರು.
ಈ ಜನನ ಮರಣ ಚಕ್ರದಲ್ಲಿ ಸುತ್ತುತ್ತಾ ಇದರಿಂದ ಬಿಡುಗಡೆ ಹೊಂದೋದಕ್ಕೆ ದಾರಿ ಗೊತ್ತಿಲ್ಲದೆ ತಪ್ಪಿಸುತ್ತಿದ್ದಂತಹ ಚೇತನರುಗಳನ್ನು ನೋಡಿ ಅವರುಗಳು ಜೀವನ ಹೊಂದೋದಕ್ಕೆ ಸುಲಭವಾದ ಮಾರ್ಗ ಸರ್ವೇಶ್ವರನ ತಿರುವಡಿತ್ತಾಮರೆಗಳನ್ನು ಅಡಿದಾವರೆಗಳನ್ನು ಆಶ್ರಯ ಮಾಡೋದೇ ಎಂಬುದಾಗಿ ತಾನು ಕಂಡುಕೊಂಡಂತಹ ಆ ಒಂದು ಸತ್ಯವನ್ನ ಲೋಕಕ್ಕೆಲ್ಲ ತಿಳಿಯಪಡಿಸಿದ ಮಹಾನುಭಾವರು ನಮ್ಮಾಳ್ವಾರು. ಪ್ರಪನ್ನ ಸಂತಾನ ಕೂಟಸ್ಥರಾಗಿದ್ದು ಎಲ್ಲ ಪ್ರಪನ್ನರುಗಳು ಜೀವನ ಹೊಂದೋದಕ್ಕೆ ಇರುವ ಒಂದೇ ದಾರಿಯ ಸರ್ವೇಶ್ವರನ ಅಡಿದಾವರೆಗಳನ್ನು ಆಶ್ರಯ ಮಾಡುವುದು. ಅವನನ್ನು ಆಶ್ರಯ ಮಾಡಬೇಕಾದರೆ 5 ಅರ್ಥಗಳೊಂದಿಗೆ ಅವನಿಗಿರುವಂತಹ ಅಸಾಧಾರಣವಾದ 5 ಹಿರಿಮೆಗಳನ್ನೆಲ್ಲ ತಿಳಿದುಕೊಂಡು ಅವನನ್ನು ಆಶ್ರಯ ಮಾಡಬೇಕು. ಅವನು ಇಲ್ಲಿಯೇ ದಯಮಾಡಿದ್ರೂ ಕೂಡ ಅழுக்கு ಮಾನಿಡ ಶಾದಿಯಲ್ಲಿ ತಾನ್ ಪಿರಂದು ಎಂಬುದಾಗಿ ಆಳ್ವಾರ್ ಹೇಳ್ತಾರೆ. ಕೊಳೆಯೊಂದಿಗೂ ಕೂಡಿರುವಂತಹ ಮನುಷ್ಯ ಜನ್ಮ. ಈ ಮನುಷ್ಯನಿಗೆ ಎಲ್ಲೆಲ್ಲಿ ನೋಡಿದ್ರೂ ಬರೀ ಕೊಳೆಯೇ. ಕಣ್ಣಲ್ಲಿ ಪುಳಿಚೆ, ಮೂಗಲ್ಲಿ ಗೊಣ್ಣೆ, ಕಿವಿಯಲ್ಲಿ ಗುಗ್ಗೆ, ಎಲ್ಲೆಲ್ಲಿ ನೋಡಿ ಬರೀ ಕೊಳೆಗಳೇ. ಚರ್ಮದಲ್ಲಿ ಅನೇಕ ಬಗೆಯಾದಂತಹ ತೂತುಗಳಿದೆ. ಆ ತೂತುಗಳಿಂದ ಬೆವರು ಮುಂತದ್ದು ಹರಿಯುತ್ತೆ. ಎಲ್ಲೆಲ್ಲಿ ನೋಡಿದ್ರೂ ಬರೀ ವ್ಯಸನವೇ, ಬರೀ ದುಃಖಮಯವಾದದ್ದು. 1 ಕೋಟಿ ತುಯರ್ವಳೈಕ್ಕುಂ ಉಡಂಬು ಎಂಬುದಾಗಿ ವೇದಾಂತೇಶಕರು ಅಪ್ಪಣೆ ಕೊಡಿಸ್ತಾರೆ. 1 ಕೋಟಿ ದುಃಖಕ್ಕೆ ಭಾಗವಾಗಿರುವಂಥದ್ದು, ಎಲ್ಲಕ್ಕೂ ಕೂಡ ಜಾಗವಾಗಿರುವಂಥದ್ದು ಈ ಶರೀರ. ಯಾವುದಕ್ಕಾಗಿ ಇದೆಲ್ಲ ಕೊಡಲ್ಪಟ್ಟಿದೆ ಅನ್ನೋದನ್ನ ತಿಳಿಯದೆ ಶ್ರೇಷ್ಠಪತಿಯಾದ ಸರ್ವೇಶ್ವರನನ್ನ ಸ್ತೋತ್ರ ಮಾಡೋದಕ್ಕಾಗಿ ಕೊಡಲ್ಪಟ್ಟಿರುವಂಥದ್ದು ಈ ನಾಲಿಗೆ ಎನ್ನುವುದನ್ನು ತಿಳ್ಕೊಳ್ಳದೆ ಅದನ್ನ ಬೇರೆ ರೀತಿಯಲ್ಲಿ ವಿನಿಯೋಗ ಮಾಡ್ತಾ ಮಿಕ್ಕವರುಗಳನ್ನು ನಿಂದಿಸೋದಕ್ಕೆ ಉಪಯೋಗ ಮಾಡಿದ್ದೆ. ಆದರೆ ಆಗ ಭಗವಂತ ನಮಗೂ ಕೊಟ್ಟಂತಹ ಪದಾರ್ಥ ಇದೆಯಲ್ಲ, ಆ ಪದಾರ್ಥವನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿಲ್ಲ, ಅದನ್ನು ವ್ಯರ್ಥ ಮಾಡಿಕೊಂಡ್ವಿ ಅಂತ ಗೊತ್ತಾಗುತ್ತೆ. ಆ ರೀತಿ ಆಗದೇ ಇರುವುದಕ್ಕಾಗಿ ಸರ್ವೇಶ್ವರನೇ ತನ್ನ ತಿರುವಡಿಗಳನ್ನು ಹೊಂದಿದವರುಗಳಿಗೆ ಯಾವ ರೀತಿಯಾದ ಆನಂದ ಇರುತ್ತೆ ಅನ್ನೋದನ್ನ ನೇರವಾಗಿ ತೋರಿಸಿಕೊಟ್ಟ. ಆ ಸರ್ವೇಶ್ವರನ ದಿವ್ಯವಾದಂತಹ ಅನುಗ್ರಹದಿಂದಲೇ ಸಮಸ್ತ ಪ್ರಾಣಿಗಳು ಕೂಡ ತಮ್ಮ ತಮ್ಮ ಸ್ವರೂಪ ಸ್ವಭಾವಗಳನ್ನು ಇರುವಂತೆ ತಿಳಿಯೋದಕ್ಕೆ ಅವಕಾಶವಾಯಿತು. ಪ್ರಾಣಿಗಳು ತಮ್ಮುடைய ಸ್ವರೂಪ ಸ್ವಭಾವங்களை ಯಥಾವಸ್ಥಿತமாக அறியாமல் ಸಂಸಾರ ಸಾಗರ ಅಂತರ್ನಿಮಗ್ನರಾಯ್ ಸಂಸಾರ ಸಾಗರದಲ್ಲಿ ಆಳವಾಗಿ ಕೆಳಗೆ ಮುಳುಗಿದವರಾಗಿ ಕರೆಯೇರ ವಿಲಗಿಲ್ಲಾಮಲ್ ಇರುಕ್ಕಿರಪಡಿಯಳೈ, ಅಲ್ಲಿಂದ ಕರೆಯನ್ನು ಮುಟ್ಟೋದಕ್ಕೆ ದಡ ಸೇರೋದಕ್ಕೆ ದಾರಿಯೇ ಇಲ್ಲದೆ, ದಡ ಸೇರೋದಕ್ಕೆ ಅವಕಾಶವೇ ಇಲ್ಲದಂತೆ ಆ ದಡ ಸೇರುವಂತಹ ದಡ ಸೇರುವಂತಹ ಮಾರ್ಗವನ್ನ ತಿಳ್ಕೊಳ್ಳದೆ ಅಲ್ಲಿಂದ ಆ ಕಷ್ಟಗಳಿಂದ ಹೊರಬರೋದಕ್ಕೆ ಅವಕಾಶವೇ ಇಲ್ಲದಂತೆ ಇದ್ದು ಪರಿಶ್ರಮ ಪಡ್ತಾ ಇದ್ರು. ಆಗ ಶ್ರಮ ಪಡ್ತಾ ಇದ್ದವರನ್ನ ಕಂಡು ಕಾರುಣ್ಯದಿಂದ ಸಕಲ ಮನುಜ ನಯನ ವಿಷಯತಾಂಗತನಾಯಿಕೊಂಡು ಅಂದರು. ಸಕಲ ಮನುಜರುಗಳಿಗೂ ಕೂಡ ನಯನ ವಿಷಯನಾಗಿ ಕಣ್ಣುಗಳಿಂದಲೇ ಕಂಡು ಆನಂದ ಪಡುವುದಕ್ಕೆ ಅವಕಾಶವಿರುವಂತೆ, ಈ ಮಾಂಸ ಚಕ್ಷುಸ್ಸಿಗೆ ಗೋಚರವಾಗುವಂತೆ ಸರ್ವೇಶ್ವರ ರೂಪಗಳನ್ನು ತಾಳಿದ. ಅವನ ಅವತಾರ ಮಾಡಿದ ಕಾಲದಲ್ಲಿ ಇದ್ದಂತಹ ಜನ ಪ್ರತ್ಯಕ್ಷವಾಗಿಯೇ ಅವನನ್ನು ಕಂಡ್ರು. ಮಹಾಸುಕೃತ ವಿಶೇಷ ಇರುವಂತಹ ಜ್ಞಾನಿಗಳು ಶ್ರೀರಾಮಚಂದ್ರ ಪ್ರಭು ಶ್ರೀಕೃಷ್ಣ ಪರಮಾತ್ಮ ಅವರುಗಳು ಅವತಾರ ಮಾಡಿದ ಆ ಸಮಯದಲ್ಲಿಯೇ ಇವರುಗಳು ಇದ್ದು ಆ ಸರ್ವೇಶ್ವರನ ದಿವ್ಯಾನುಗ್ರಹಕ್ಕೆ ಪಾತ್ರರಾಗಿ ಆ ಸರ್ವೇಶ್ವರನೊಂದಿಗೇನೆ ಸದಾ ಸರ್ವಕಾಲದಲ್ಲಿಯೂ ನೆಲೆಯಾಗಿದ್ದುಕೊಂಡು
ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಂಡರು. ಸಂಸಾರ ಸಾಗರ ಅಂತರ್ನಿಮಗ್ನರಾಗಿದ್ದವರು ತನ್ನ ನಿಜ ಸ್ವರೂಪ ಸ್ವಭಾವಗಳನ್ನು ಅರಿಯೋದಕ್ಕಾಗಿ ಆಚಾರ್ಯ ಸಕಾಶದಲ್ಲಿ ಕಾಲಕ್ಷೇಪಾದಿಗಳನ್ನು ಮಾಡಿ ಅರ್ಥವಿಶೇಷಗಳನ್ನೆಲ್ಲ ತಿಳಿದು ಶರಣಾಗತಿಯನ್ನು ಅನುಷ್ಠಿಸಿ ಬಂದ ಉದ್ದೇಶ ಸಫಲವಾಗುವಂತೆ ನೋಡಿಕೊಂಡ್ರು. ಆ ಸರ್ವೇಶ್ವರನ ದಿವ್ಯವಾದ ಕಾರುಣ್ಯ ಅನ್ನೋದು ಆ ರೀತಿಯಾದದ್ದು. ಕರುಣಾಮಯಿಯಾದಂತಹ ಸ್ವಾಮಿಯನ್ನ ಕಂಡು ಕಾರುಣ್ಯತ್ತಾಲೆ ಸಕಲ ಮನುಜ ನಯನ ವಿಷಯತಾಂಗತಃ ಸಕಲ ಮನುಷ್ಯರುಗಳ ಮನಸ್ಸಿಗೂ ಮಾತಿಗೂ ವಿಷಯನಾಗ್ತಾ ಅವರುಗಳೆಲ್ಲರೂ ಕೂಡ ಕೊಂಡಾಡುವಂತೆ ಸರ್ವೇಶ್ವರ ಇಲ್ಲಿ ದಯಪಾಲಿಸಿದ. யதாவஸ்திதமாக அறியாமல் சம்சார சாகர அந்தர்நிமக்னர்களாய் கரையேற விறகில்லாமல் இருக்கிறபடியை கண்டு ಸಕಲ ಮನುಜ ವಿಷಯತಾಂಗತನಾಯಿ ಕೊಂಡು ಹಸ್ತಿಗಿರಿ ಮೊದಲಾದ ದಿವ್ಯ ಕ್ಷೇತ್ರಗಳಲ್ಲಿ ಅಲ್ಲಿಯೇ ಬಂದು ಅವತರಿಸಿ ಕಾರುಣ್ಯತ್ತಾಲೆ ಸಕಲ ಮನುಜ ನಯನ விஷயதாங்கதனாய்க்கொண்டு ஹஸ்திகிரி முதலிய ಸ್ಥಳங்களில் ಬಂದು ಅವತರಿಕ್ಕುಂ போதும் ಹಸ್ತಿಗಿರಿ ಮುಂತಾದ ದಿವ್ಯ ಕ್ಷೇತ್ರಗಳಲ್ಲಿ ಬಂದು ಅರ್ಚಾ ಸಮಾಧಿಯನ್ನು ಪರಿಗ್ರಹಿಸಿ ಅಲ್ಲಿಯೇ ನೆಲೆಯಾಗಿದ್ದುಕೊಂಡು ಬರುವಂತಹ ಭಕ್ತರುಗಳಿಗೆ ಬರವನ್ನು ದಯಪಾಲಿಸುತ್ತಾ ಎಲ್ಲರೂ ಜೀವನ ಹೊಂದೋದಕ್ಕೆ ಏನು ದಾರಿ ಅನ್ನೋದನ್ನೇ ತಾನು ಚಿಂತನೆ ಮಾಡ್ತಾ ಇದ್ರು. ಆ ಭಕ್ತಾದಿಗಳು ಆ ರೀತಿಯಲ್ಲಿ ಈ ಹಸ್ತಿಗಿರಿ ಎಂಬಂತಹ ದಿವ್ಯ ಕ್ಷೇತ್ರದಲ್ಲಿ ಅಲ್ಲಿಂದ 24 ಮೆಟ್ಲುಗಳು ಹತ್ಕೊಂಡು ಹೋಯ್ತು ಅಂತಂದ್ರೆ ಆ ಸರ್ವೇಶ್ವರನ ದಿವ್ಯವಾದ ಅನುಗ್ರಹದಿಂದ ಭಗವಂತ ಬಂದು ಅವತಾರ ಮಾಡಿದ ಸಮಯದಲ್ಲಿ ನಮ್ಮ ಸ್ವರೂಪ ಸ್ವಭಾವಗಳು ಅದನ್ನು ತಿಳಿಯದೆ ಕಲವು ಜಗತ್ಪತಿಂ ವಿಷ್ಣುಂ ಸರ್ವಸ್ರಷ್ಟಾರಮೀಶ್ವರಂ ನಾರ್ಚಯಿಷ್ಯತಿ ಮೈತ್ರೇಯ ಪಾಷಂಡೋಪಹತ ಜನಾ. ಪಾಷಂಡರಾಗಿ ಈ ಜನ ಅವನನ್ನ ತಿಳಿದುಕೊಳ್ಳಲ್ಲ. ಕಲವು ಜಗತ್ಪತಿಂ ವಿಷ್ಣುಂ ಸರ್ವಸ್ರಷ್ಟಾರಂ ಈಶ್ವರಂ, ಎಲ್ಲರನ್ನೂ ಸೃಷ್ಟಿ ಮಾಡಿದಂತಹ ಸರ್ವೇಶ್ವರನನ್ನ ನೇರಿಲೆ ಅಂದರೆ ಕಣ್ಣಿನಿಂದನೇ ನೋಡುವಂತಹ ಸೌಭಾಗ್ಯ ಹಸ್ತಿಗಿರಿ ಮೊದಲಾದ ದಿವ್ಯ ಕ್ಷೇತ್ರಗಳಲ್ಲಿ ಬಂದು ಅವತರಿಸಿದಂತಹ ಸಮಯದಲ್ಲಿ ನಮ್ಮ ಸ್ವರೂಪ ಸ್ವಭಾವಗಳೆಲ್ಲವನ್ನೂ ಕೂಡ ತಿಳಿದುಕೊಳ್ಳದೆ ಶ್ರಮ ಪಡ್ತಾ ಇದ್ದಾಗ
ಈ ರೀತಿಯಲ್ಲಿಯೇ ಪಾಷಂಡಿಗಳ ಮಧ್ಯದಲ್ಲಿ ಅಲ್ಲಿಯೇ ಇದ್ದು ಅವರುಗಳಿಂದ ಪ್ರಚೋದಿತರಾಗಿ ಅಂತಹ ಚಕ್ಷುಸ್ಸೇನುಂಟೋ ಒಳಗಿರುವಂತಹ ಚಕ್ಷುಸ್ಸೇನುಂಟೋ ಅದೆಲ್ಲವನ್ನೂ ಕೂಡ ಮರೆ ಮಾಡಿಕೊಂಡು ಅವುಗಳೆಲ್ಲವನ್ನೂ ಕೂಡ ತಿಳ್ಕೊಳ್ಳದೆ ನಾವು ಯಾರಿಗಾಗಿ ಬಾಳ್ತಾ ಇದ್ದೀವಿ, ಯಾವ ಪ್ರಯೋಜನಕ್ಕಾಗಿ ಬಾಳ್ತಾ ಇದ್ದೀವಿ ಅನ್ನೋದೆಲ್ಲ ಮರೆತು ಈ ಇಂದ್ರಿಯಗಳಿಗೆ ಸೌಖ್ಯವನ್ನು ನೀಡುವಂತಹ ಪದಾರ್ಥಗಳು ಪಂಚರಸಗಳೊಂದಿಗೂ ಕೂಡಿರುವಂತಹ பாஷண்டோபகதர் சஜாத்தியர்களை கொண்டு திருத்த திருவுள்ளம் பத்தி ಆಳ್ವಾರ್களை ಅವತರಿಪಿತ್ತು. ಇಲ್ಲಿ ಸಂಸಾರ ಸಾಗರದಲ್ಲಿ ಮುಳುಗ್ತಾ ನಾನು ನನ್ನದು ಅನ್ನೋದರಲ್ಲಿಯೇ ಈಡುಪಾಡಿಕೊಂಡಿರುವಂತಹ ನಮ್ಮನ್ನು ತಿದ್ದಿ ತನ್ನ ದಾರಿಯಲ್ಲಿ ನೆಲೆಯಾಗಿ ನಿಲ್ಲುವಂತೆ ಮಾಡೋದಕ್ಕಾಗಿ ಮೃಗವನ್ನು ಹಿಡಿಯೋದಕ್ಕಾಗಿ ಅದರ ಸಜಾತೀಯರ್களை ಕೊಂಡು ತಿರುವುಳ್ಳಂಬತ್ತಿ, ಒಂದು ಮೃಗವನ್ನು ಹಿಡಿಯೋದಕ್ಕಾಗಿ ಇನ್ನೊಂದು ಮೃಗವನ್ನೇ ಅಲ್ಲಿ ಇಟ್ಟು ಅದರ ಮೂಲಕ ಹಿಡಿತಾರೋ ಇಲ್ಲ, ಆ ರೀತಿಯಲ್ಲಿ ಅದೇ ರೀತಿ ಸರ್ವೇಶ್ವರ ಇಲ್ಲಿ ಆಳ್ವಾರುಗಳಾಗಿ ಆಚಾರ್ಯರುಗಳಾಗಿ ಅವತಾರವನ್ನು ಮಾಡಿದ. ಆಳ್ವಾರುಗಳನ್ನು ಅವತಾರ ಮಾಡುವಂತೆ ಮಾಡಿ ಅವರುಗಳ ಅವತಾರವಾಗುವಂತೆ ಮಾಡಿ ಎಲ್ಲರಿಗೂ ಕೂಡ ಅಧಿಕರಿಸೋದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಯೋಗ್ಯವಾದ ಭಾಷೆಯಲ್ಲಿಯೂ, ತಮಿಳು ಭಾಷೆ ಎಂಥದ್ದು ಅಂತಂದರೆ ಎಲ್ಲರಿಗೂ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಯೋಗ್ಯವಿರುವಂತಹ ಭಾಷೆ. ಆ ರೀತಿಯಲ್ಲಿ ಅಗಸ್ತ್ಯ ಭಾಷೆ ಎಂಬುದಾಗಿ ಹೇಳಲ್ಪಟ್ಟಂತಹ ಈ ಅಗಸ್ತ್ಯ ಭಾಷೆಯಲ್ಲಿಯೇ ಮೃಗವನ್ನು ಹಿಡಿದು ಮಿಕ್ಕವರುಗಳನ್ನು ವಶಪಡಿಸಿಕೊಳ್ಳುವಂತೆ, ಮಿಕ್ಕ ಪ್ರಾಣಿಗಳನ್ನು ವಶಪಡಿಸಿಕೊಳ್ಳೋದಕ್ಕಾಗಿ ಮೃಗವನ್ನೇ ಇಟ್ಟು ವಶಪಡಿಸಿಕೊಳ್ತಾರಲ್ಲ, ಆ ರೀತಿಯಲ್ಲಿ ನಮ್ಮೆಲ್ಲರನ್ನೂ ಕೂಡ ತನ್ನ ಕಡೆಗೆ ಎಳೆದುಕೊಳ್ಳೋದಕ್ಕಾಗಿ ಆಳ್ವಾರುಗಳನ್ನು ಇಲ್ಲಿ ಕಳಿಸಿಕೊಟ್ಟು ಎಲ್ಲರೂ ಕೂಡ ಅಧಿಕರಿಸುವುದಕ್ಕೆ ಯೋಗ್ಯವಾದ ರೀತಿಯಲ್ಲಿ ವೇದಗಳ ಸಾರವನ್ನೇ ಎತ್ತಿ ಹೇಳಿದರು. ಅದು ಉತ್ಸಂಬಂಧ, ಉತ್ ತಸ್ಯ ಉದಿತಿ ನಾಮ ಎಂಬುದಾಗಿ ಶ್ರುತಿ ಹೇಳುತ್ತೆ. ಉತ್ ಎಂಬುದಾಗಿ ಕರೆಯಲ್ಪಡುವಂತಹ ಸ್ವಾಮಿ ಆ ಸರ್ವೇಶ್ವರ ಆಳ್ವಾರುಗಳನ್ನು ಅವತಾರವಾಗಿ ಮಾಡುವಂತೆ
ನೇಮನ ಮಾಡಿ ಜನಗಳು ಸುಲಭದಲ್ಲಿ ಪರವಾದಗಳನ್ನು, ಪರಾವರ ತತ್ವಗಳು ಏನು, ಯಾವುದು ಎಲ್ಲಕ್ಕಿಂತ ಮಿಗಿಲಾದದ್ದು, ಯಾವುದು ಅದಕ್ಕಿಂತ ಬೇರ್ಪಟ್ಟದ್ದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಭಗವದ್ಗುಣಾತಿಶಯ, ಭಗವದ್ಗುಣಾದಿಗಳನ್ನೆಲ್ಲವನ್ನೂ ಕೂಡ ಅರಿತುಕೊಳ್ಳುವಂತೆ ತೀರ್ந்த ಅಡಿಯವರ ತಮ್ಮೈ ತಿರುತ್ತಿಪ್ಪಣಿಗೊಳ್ಳವಲ್ಲ ಎಂಬುದಾಗಿ ನಮ್ಮಾಳ್ವಾರ ಅಪ್ಪಣೆ ಕೊಡಿಸ್ತಾರೆ. ಹಾಗೆ ಮನುಷ್ಯ ಸಜಾತೀಯರುಗಳೈಕೊಂಡು ಮನುಷ್ಯರಂತೆಯೇ ಇರುವಂತಹ ಮಿಕ್ಕವರುಗಳನ್ನು, ಅವರುಗಳನ್ನೆಲ್ಲರನ್ನೂ ಕೂಡ ಸೇರಿಸಿಕೊಂಡು ತಿರುತ್ತತ್ತಿರುವುಳ್ಳಂಪತ್ತಿ ಇವರುಗಳನ್ನು ತಿದ್ದಬೇಕು ಎಂಬುದಾಗಿ ಹೃದಯದಲ್ಲಿ ಭಾವನೆ ಮಾಡಿಕೊಂಡು ಸರ್ವಚೇತನರುಗಳನ್ನು ಕೂಡ ಜೀವನ ಹೊಂದಿಸಬೇಕು. ನಾಥಮುನಿಗಳನ್ನು ಈ ನಾಡಿಗೆ ಕಳಿಸಿ ಆಳ್ವಾರುಗಳು ಹಾಡಿದಂತಹ ಪಾಶುರುಗಳು ಮಧ್ಯದಲ್ಲಿ ಹಾಗೆಯೇ ಲುಪ್ತವಾಗುವಂತೆ, ಯಾರೂ ಸರಿಯಾಗಿ ಅದನ್ನು ಅಭ್ಯಾಸ ಮಾಡಿ ಮೇಲೆ ಬೆಳೆಸುವಂಥವ್ರು ಇಲ್ಲದೆ ಹಾಗೇ ಅಂಥವರುಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಬಂತು. ಇದನ್ನು ಪೂರ್ಣವಾಗಿ ಅಧಿಕರಿಸುವಂತಹ ಉತ್ತಮರುಗಳ ಸಂಖ್ಯೆನೂ ಕಡಿಮೆಯಾಗಿ ಬಂದಾಗ ಆ ಸಂದರ್ಭದಲ್ಲಿ ಈ ಸಜಾತೀಯರುಗಳನ್ನೇ ಇಟ್ಟುಕೊಂಡು ಇವರುಗಳನ್ನು ಸನ್ಮಾರ್ಗಕ್ಕೆ ತರಬೇಕು ಅಂತ ಮನಸ್ಸಿನಲ್ಲಿ ಭಾವನೆ ಮಾಡಿಕೊಂಡು ಆಳ್ವಾರುಗಳನ್ನೆಲ್ಲ ಅವತಾರ ಮಾಡುವಂತೆ ಮಾಡಿ ಭಗವಂತನ ಸ್ವರೂಪ ಸ್ವಭಾವಗಳನ್ನೆಲ್ಲವನ್ನು ಅವರುಗಳಿಗೆ ಸ್ಪಷ್ಟವಾಗಿ ಅಂಗೈಯಲ್ಲಿರುವಂತಹ ನೆಲ್ಲಿಕಾಯಿಯಂತೆ ಎಲ್ಲವನ್ನೂ ಗ್ರಹಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡು ಆ ರೀತಿ ಸಂಕಲ್ಪ ಮಾಡಿದ. ಇವರುಗಳಿಗೆ ಮಿಕ್ಕಿದ ಕಡೆ ಮನಸ್ಸು ಹೋಗಿದೆ. ಇದನ್ನು ಯಾರು ಯಾವ ಉದ್ದೇಶದೊಂದಿಗೆ ಎಲ್ಲವನ್ನೂ ಮಾಡಿದ್ರು ಅದೇ ರೀತಿಯಲ್ಲಿ ಈಗಲೂ ಅವರುಗಳನ್ನೆಲ್ಲ ಆ ಭಗವಂತನ ಅನುಗ್ರಹದಿಂದ ಅವರುಗಳು ಹಾಡಿದಂತಹ ವೈಭವಗಳನ್ನು ಅನುಕರಿಸಿ ಉಜ್ಜೀವನ ಹೊಂದಬಹುದು ಎನ್ನುವುದನ್ನು ತೋರಿಸಿಕೊಟ್ಟ. ಈ ಭಗವದ್ಗುಣಾನುಭವ ಮುಂಥದ್ದು ಆಳ್ವಾರುಗಳ ಶ್ರೀಸೂಕ್ತಿಗಳನ್ನು ನಾಥಮುನಿಗಳು ಇಬ್ಬರು ಶಿಷ್ಯರುಗಳಿಗೆ ಹೇಳಿಕೊಟ್ಟು ಅದನ್ನು ಹಾಗೆ ತಂದರು. ಮುಂದಕ್ಕೆ ಅದನ್ನು ತಂದರು. ಕಾಳಂ ವರಂಬುರಿಯನ್ನು ಕಾದಲ್ ಅಡಿಯವರ್ಕು ತಾಳಂ ವழங்கி ತಮಿಳ್ ಮರೆ ಇನ್ನಿಶೈ ತಂದವಳ್ಳಲ್ ಎಂಬುದಾಗಿ ಹೇಳ್ತಾರೆ ವೇದಾಂತೇಶ್. ತಾಳದೊಂದಿಗೆ ರಾಗದೊಂದಿಗೆ ತಮಿಳು ವೇದಗಳಾಗಿರುವಂತಹ ಈ ದಿವ್ಯ ಪ್ರಬಂಧಗಳನ್ನು ಅದರಲ್ಲಿ ತುಂಬ ಮುಖ್ಯವಾದಂತಹ ಭಗವದ್ ವಿಷಯ ಎಂಬುದಾಗಿಯೇ ಕರೆಯಲ್ಪಡುವಂತಹ ತಿರುವಾಯಿಮೊഴി
ಆಳ್ವಾರುಗಳ ಅವತಾರ ಜನಗಳಿಗೆ ಸುಲಭವಾಗಿ ಆ ಪರಾಪರ ವಸ್ತುಗಳ ಯಥಾವತ್ತಾದಿರುವಂತಹ ಅರಿವು ಮುಂತಾದ್ದು ಉಂಟಾಗೋದಕ್ಕೆ ಅವಕಾಶ ಮಾಡಿಕೊಡ್ತು. ಸರ್ವರೂ ಕೂಡ ಅಧಿಕರಿಸುವುದಕ್ಕೆ ಯೋಗ್ಯವಾದಂತಹ ಭಾಷೆಯಲ್ಲಿ ಹಾಡಿಕೊಟ್ರು. ಸರ್ವರ್ಗಳು ಅಧಿಕರಿಸುವುದಕ್ಕೆ ಅಂದರೆ ಎಲ್ಲ ಸಮಸ್ತ ಜೀವರಾಶಿಗಳು ಅನುಭವಿಸಿ ಉಜ್ಜೀವನ ಹೊಂದೋದಕ್ಕೆ ಅವರವರಗಳ ದೇಶ ಭಾಷೆಯಲ್ಲಿಯೇ ಹಾಡಿಕೊಟ್ರು. ಸಿದ್ಧಾಂತತ್ತೈ ಅಂದರೆ ಸಿದ್ಧಾಂತವನ್ನು ಅದನ್ನೆಲ್ಲವನ್ನು ತಿಳಿಯಪಡಿಸಿ ಅದೆಲ್ಲವನ್ನು ಇದಮಿತ್ತಂ ಎಂಬುದಾಗಿ ಎತ್ತಿ ಹೇಳುವಂಥ ಸಾಮರ್ಥ್ಯವುಳ್ಳವರಾಗಿದ್ದರು. ನಾಥಮುನಿಗಳನ್ನು ಕಳುಹಿಸಿ ಈ ನಾಡಿಗೆ ಎಲ್ಲವೂ ಪ್ರಕಾಶವಾಗಬೇಕು ಎಂಬ ಉತ್ತಮವಾದಂತಹ ಧ್ಯೇಯದೊಂದಿಗೆ ಹೊತ್ತು ಮುಂತದ್ದು ಚೆನ್ನಾದ ರೀತಿಯಲ್ಲಿ ಕಳೆದು ನಾಥಮುನಿಗಳು ಅದೆಲ್ಲ ಮಧ್ಯದಲ್ಲಿ ಲುಪ್ತವಾಗುವಂಥ ಸಮಯದಲ್ಲಿ ನಾಥಮುನಿಗಳು ದಯಮಾಡಿ ಈ ನಾಥಮುನಿಗಳ ಮೂಲಕ ಸಮಸ್ತ ಲೋಕಕ್ಕೂ ಕೂಡ ಈ ಅನುಭವ ರಸ ಪರಿವಾಹವಾಗಿರುವಂತಹ ಆಳ್ವಾರ್ ಶ್ರೀ ಸೂಕ್ತಿಗಳು ಅದೆಲ್ಲವೂ ಪ್ರಕಾಶ ಹೊಂದಬೇಕು ಎಂಬ ಉದ್ದೇಶದೊಂದಿಗೆ ಈ ಭೂಮಿಯಲ್ಲಿ ಅದು ಪ್ರಕಾಶಗೊಳ್ಳುವಂತೆ ಮಾಡಿ ಅದು ಚೆನ್ನಾದ ರೀತಿಯಲ್ಲಿ ಹೆಮ್ಮರವಾಗಿ ಬೆಳೆದು ಎಲ್ಲರಿಗೂ ನೆರಳು ಕೊಡುವಂತಹ ದೊಡ್ಡ ಕಲ್ಪವೃಕ್ಷವಾಗಬೇಕು ಎಂಬುದಾದಂತಹ ವೈಭವವಾದ ಆಸೆ ಕುದೃಷ್ಟಿಗಳಲ್ಲಿ ಇರುವಂತಹ ಉಪರೋಧ ಮುಂಥದ್ದು ಅದು ಕುದೃಷ್ಟಿಗಳಿಂದ ಉಪರೋಧ ಮುಂಥದ್ದು ಬಂದಾಗ ತಿರುವನಂತಾಳ್ವಾನ್ ಅವರನ್ನು ಕರೆದು ಆ ಸರ್ವೇಶ್ವರನನ್ನು ವಿಶೇಷವಾಗಿ ಕುದೃಷ್ಟಿಗಳು ಅವರನ್ನು ಸರಿಯಾದ ರೀತಿಯಲ್ಲಿ ಹೇಳದೆ ಅದಕ್ಕೆ ವಿಪರೀತವಾದಂತಹ ಅರ್ಥಗಳನ್ನು ಕಲ್ಪನೆ ಮಾಡಿದ್ದಾಗ ತಿರುವನಂತಾಳ್ವಾನ್ ತನ್ನ ಅನುಭವವನ್ನು ಪರಿಪೂರ್ಣವಾಗಿ ಉಳ್ಳಂತಹ ಆದಿಶೇಷನನ್ನೇ ರಾಮಾನುಜರಾಗಿ ಕಳಿಸಿಕೊಟ್ಟು திருவடந்தாழ்வானை அழைத்தருளி காணாத ಶಾಕ್ಯ ಪಾಷಂಡೈಹಿ ತ್ರಯೀಧರ್ಮಂ ವಿಲೋಪಿತಃ ತ್ರಿದಂಡಧಾರಿಣಾ ಪೂರ್ವಂ ವಿಷ್ಣುನಾ ರಕ್ಷಿತಾ ತ್ರಯೀ. ಆ ಪಾಷಂಡಾದಿಗಳಿಂದ ವೈದಿಕ ಧರ್ಮಕ್ಕೆ ಲೋಪ ಮುಂತಾದ್ದು ಬರುವಾಗ ತ್ರಿದಂಡಧಾರಿಯಾದಂತಹ ಯತಿರಾಜರನ್ನ ಭಗವದ್ ರಾಮಾನುಜರನ್ನ ಕೊಂಡು ಎಲ್ಲ ವಿಧವಾದಂತಹ ಕೊರತೆಗಳನ್ನು ಹೋಗುವಂತೆ ಮಾಡಿ
ಯಾಥಾರ್ಥ್ಯವನ್ನು ಎಲ್ಲರೂ ತಿಳಿಯುವಂತೆ ಮಾಡಿ ಯತಿರಾಜರಾದಂತಹ ಭಗವದ್ ರಾಮಾನುಜರು ಅವತಾರ ಮಾಡಿ ಕುದೃಷ್ಟಿ ನಿರಸನ ಮುಂತಾದ್ದೆಲ್ಲ ಮಾಡಿದರು. ವೈದಿಕ ಧರ್ಮವನ್ನು ನೆಲೆಯಾಗಿ ನಿಲ್ಲಿಸಬೇಕು ಎಂಬುದಾಗಿಯೂ ಭಗವದ್ ರಾಮಾನುಜರಿಗೆ ಭಗವಂತ ನೇಮನ ಮಾಡಿ ಭಗವದ್ ರಾಮಾನುಜರು ಆ ಕಾರ್ಯಗಳನ್ನೆಲ್ಲ ಭಗವಂತನ ಆಜ್ಞೆ ಎಂಬುದಾಗಿ ತಿಳಿದದನ್ನು ನಡೆಸಿದರು. ಶ್ರೀ ಭಾಷ್ಯಕಾರರು ಶೇಷಾವತಾರ ಎಂಬುದನ್ನು ಗುರುಪರಂಪರಾ ಪ್ರಭಾವ ಮೊದಲಾದ ಗ್ರಂಥಗಳಲ್ಲಿ ಚೆನ್ನಾಗಿ ಕಾಣಬಹುದು. ರಾಮಾನುಜಾಯ ಗುರವೇ ನರವೇಶ ಭಾಜೆ ಶೇಷಾಯ ಧೂತ ಕಲಯೇ ಪ್ರಣಾಮಾನ್ ಯೋ ಮಾದೃಶಾನಪಿ ಕೃಶಾನ್ ಪರಿಪಾತು ಕಾಮಃ ಭೂಮಾವತಾರ ದುದಂಚಿತ ಬೋಧಭೂಮ ಎಂಬಂತಹ ಶ್ಲೋಕದಲ್ಲಿ ಭಗವದ್ ರಾಮಾನುಜರು ಮಾಡಿದ ಉಪಕಾರವನ್ನು ಸಂಗ್ರಹ ಮಾಡಿ ಹೇಳಿದ್ದಾರೆ. ಈ ರೀತಿಯಲ್ಲಿ ಆಚಾರ್ಯರುಗಳು ಆ ಸರ್ವೇಶ್ವರನ ಅರ್ಚಾರೂಪಿಯನ್ನು ತಮ್ಮ ಹೃದಯದಲ್ಲಿ ಅನುಭವಿಸಿ ಆ ಅನುಭವ ಪರಿವಾಹವಾಗಿ ಬಂದಂತಹ ಸ್ತೋತ್ರಗಳು, ಬಂದಂತಹ ವಿಶೇಷವಾದಂತಹ ಅರ್ಥಗಳೆಲ್ಲವನ್ನೂ ಕೂಡ ತಿಳಿಯಪಡಿಸಿ ಆ ಭಗವಂತನನ್ನು ಯಾವ ರೀತಿಯಲ್ಲಿ ನಾವು ತಿಳಿಯಬಹುದು ಯಥಾರ್ಥವಾಗಿ, ಅವನನ್ನು ತಿಳಿದ ಮೇಲೆ ಅವನ ತಿರುವಡಿಗಳಲ್ಲಿ ನಮ್ಮನ್ನು ಯಾವ ರೀತಿ ಒಪ್ಪಿಸಿಕೊಳ್ಳಬೇಕು ಎಂಬುದನ್ನೆಲ್ಲ ಈ ಮಹಾತ್ಮರುಗಳು ದಾರಿಯಾಗಿ ತೋರಿಸಿಕೊಟ್ರು. ತಿರುವನಂತಾಳ್ವಾನ್ ಅವರೇ ಭಗವದ್ ರಾಮಾನುಜರಾಗಿ ಅವತಾರ ಮಾಡಿ ಕುದೃಷ್ಟಿ ನಿರಸನವನ್ನೆಲ್ಲ ಮಾಡಿದ್ರು ಅನ್ನೋ ವೃತ್ತಾಂತವನ್ನು ಇಲ್ಲಿ ಆನಂದವಾಗಿ ಅನುಭವ ಮಾಡ್ತಾರೆ. ಮೇಲೆಯೂ ಪೂರ್ವಾಚಾರ್ಯರುಗಳು ಮಾಡಿದಂತಹ ವೈಭವದ ಆ ಹಿರಿಮೆಗಳನ್ನೆಲ್ಲವನ್ನೂ ಕೃತಜ್ಞತೆಯಿಂದ ಅನುಸಂಧಾನ ಮಾಡಿ ಆನಂತರ ಭಗವದ್ ರಾಮಾನುಜರ ಆ ಒಂದು ಮಾರ್ಗವನ್ನೇ ತೋರಿಸಿ ಲೋಕಕ್ಕೆಲ್ಲ ಹಿತವನ್ನು ಉಂಟು ಮಾಡಿದ ವೇದಾಂತ ದೇಶಿಕರ ವೈಭವವನ್ನು ಇಲ್ಲಿ ಅವತಾರಿಕೆಯಲ್ಲಿ ಕೊಂಡಾಡುತ್ತಾರೆ. ಮುಂದೆ ಕೂಡಿದ್ದು ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ವೇದಾಂತ ರಾಮಾನುಜ ಮಹಾದೇಶಿಕಾಯ ನಮಃ.